ಮೈ ಫ್ರೆಂಡ್ಸ್, ಅಂಟಿಲ್ 2004 ಈ ಚಿಚಿಜಿಮಾ ಐಲ್ಯಾಂಡಲ್ಲಿ ಏನು ನಡೀತು ಅಂತ ಬಂದು US ಮಿಲಿಟರಿ ಬಂದು ಒಂದು ಟಾಪ್ ಸೀಕ್ರೆಟ್ ಆಗಿ ಇಟ್ಟಿರ್ತಾರೆ. ಸೊ ಈ ಭೀಕರ ಘಟನೆ ಕೊನೆಯಲ್ಲಿ ಬಂದು ನೀವು ಯಾರು ಎಕ್ಸ್ಪೆಕ್ಟ್ ಮಾಡಿದಿರೋ ಟ್ವಿಸ್ಟ್ ಬಂದು ಖಂಡಿತ ಇರುತ್ತೆ. ಸೊ ಆ ಥರ ಇನ್ಸಿಡೆಂಟು ಚಿಚಿಜಿಮಾ ಐಲ್ಯಾಂಡಲ್ಲಿ ಏನು ನಡೀತು ಅಂತ ಇವತ್ತು ನಾವು ನೋಡೋಣ, ಬನ್ನಿ. ಜಪಾನಲ್ಲಿ ಬಂದು ಚಿಚಿಜಿಮಾ ಅಂತ ಒಂದು ಚಿಕ್ಕ ಐಲ್ಯಾಂಡ್ ಇರುತ್ತೆ. ಸೊ ಈ ಐಲ್ಯಾಂಡ್ ಬಂದು ಮೈನ್ ಲ್ಯಾಂಡ್ ಜಪಾನ್ 800 ಕಿಲೋಮೀಟರ್ ದೂರ ಇರುತ್ತೆ. ಸೊ ಈ ಐಲ್ಯಾಂಡ್ ಇಂಪಾರ್ಟೆನ್ಸ್ ಏನು ಅಂತ ಕೇಳಿದ್ರೆ, ಹಾರ್ಟ್ ಆಫ್ ಕಮ್ಯುನಿಕೇಶನ್ ಅನ್ನೋ ಥರ 2 ರೇಡಿಯೋ ಟವರ್ಸು. ಈ ರೇಡಿಯೋ ಟವರ್ಸ್ ಬಂದು ಆಲ್ ಓವರ್ ಜಾಪನೀಸ್ ಕಮ್ಯುನಿಕೇಶನ್ ಬಂದು ತುಂಬ ಕ್ರೂಷಿಯಲ್ ಆಗಿರುತ್ತೆ. ಸೊ ಇದನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ 20,000 ಟ್ರೂಪು ಮತ್ತು ಎಷ್ಟೊಂದು ಆಂಟಿ ಏರ್ಕ್ರಾಫ್ಟ್ ಗನ್ಸ್ ಅಂತ ಹೇಳಿ ಒಂದು ಸ್ಟ್ರಾಂಗ್ ಬೆಟಾಲಿಯನ್ ಬಂದು ಈ ಐಲ್ಯಾಂಡ್ನ ಬಂದು ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಈ ವಿಷಯ ಗೊತ್ತಾದಂಥ US ಬಂದು ಆ ರೇಡಿಯೋ ಟವರ್ನ ಹೆಂಗನ ಅಟ್ಯಾಕ್ ಮಾಡಿ ಡಿಸ್ಟ್ರಾಯ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಏನಕ್ಕಂದರೆ ಆ ಡಿಸ್ಟ್ರಾಯ್ ಮಾಡಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಬಂದು ಸ್ಟ್ರಾಟಜಿಕಲ್ ಅಡ್ವಾಂಟೇಜ್ ಇದೆ ಅನ್ನೋದು ಬಂದು USಗೆ ಗೊತ್ತಿರುತ್ತೆ. ಬಟ್ ಅಮೆರಿಕನ್ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅಂತ ನೋಡಿದ್ರೆ, ಇಫ್ ಇನ್ ಕೇಸ್ ನೀವು ರೇಡಿಯೋ ಟವರ್ನ ಡಿಸ್ಟ್ರಾಯ್ ಮಾಡೋಕ್ಕೆ ಹೋದರೆ ಅಲ್ಲಿ ನಮ್ಮ ಸೈಡ್ ಅಂದರೆ ಅಮೆರಿಕನ್ ಸೈಡ್ ಕ್ಯಾಶುಯಾಲಿಟೀಸ್ ಜಾಸ್ತಿ ಆಗುತ್ತೆ, ಇವಾಗ ಬಂದು ಅಟ್ಯಾಕ್ ಮಾಡೋದು ಬೇಡ ಅಂತ ಹೇಳ್ತಾರೆ. ಜೂನ್ 1944 ಈ ರೇಡಿಯೋ ಟವರ್ನ ಬಂದು ಹೆಂಗನ ಅಟ್ಯಾಕ್ ಮಾಡೋಣ ಅಂತ ಹೇಳಿ US ಟ್ರೂಪ್ಸ್ ಬಂದು ಒಂದು ದೊಡ್ಡ ವಾರ್ಶಿಪ್ಪು, ಅದರಲ್ಲಿ ಎಷ್ಟೊಂದು ಪ್ಲೇನ್ ಸಮೇತ ಆ ಐಲ್ಯಾಂಡ್ ಹತ್ರ ಹೋಗ್ತಾರೆ. ಸೊ ಐಲ್ಯಾಂಡಿಗೆ ಸ್ವಲ್ಪ ದೂರ ಇರಬೇಕಂದ್ರೆ ಎಲ್ಲ ಪ್ಲೇನ್ಸು ಲಾಂಚ್ ಮಾಡಿ ಐಲ್ಯಾಂಡ್ನ ಬಂದು ಸರೌಂಡ್ ಮಾಡಿ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಜಾಪನೀಸ್ ರಿಪ್ಲೈ ಬಂದು ಎಷ್ಟು ಫಿಯರ್ಸ್ ಆಗಿ ಎಷ್ಟು ಭಯಂಕರವಾಗಿರುತ್ತೆ ಅಂತ ಹೇಳಿದ್ರೆ, ಐಲ್ಯಾಂಡ್ನ ಬಂದು ಇವ್ರು ಕ್ಯಾಪ್ಚರ್ ಮಾಡೋಕ್ಕೆ ಬಂದು ಫೇಲ್ ಆಗ್ತಾರೆ. ಎಷ್ಟೊಂದು ಸತಿ ಅಟೆಂಪ್ಟ್ ಮಾಡಿದ್ರೆ ಐಲ್ಯಾಂಡ್ನ ಬಂದು ಕ್ಯಾಪ್ಚರ್ ಮಾಡೋದಕ್ಕೆ ಆಗೋದೇ ಇಲ್ಲ US ಇಂದ. ಸೆಪ್ಟೆಂಬರ್ 1944 ಇನ್ನೊಂದು ಮಿಷನ್, ಇನ್ನೊಂದು ಕ್ರೂ ರೆಡಿ ಮಾಡ್ತಾರೆ. ಈ ಕ್ರೂ ಅಲ್ಲಿ ನೋಡಿದ್ರೆ ಜಾರ್ಜ್ ಅಂತ ಒಂದು ಪೈಲಟ್, ಅವ್ನಿಗೆ ಬಂದು ಬೇರೆ 20 ವರ್ಷ. ಸೊ ಒನ್ ಆಫ್ ದ ಯಂಗೆಸ್ಟ್ ಪೈಲಟ್ ಇನ್ ದ ಕ್ರೂ ಅಂತ ಹೇಳ್ಬೋದು. ಸೊ ಅವ್ನಿಗೆ ಬಂದು ಈ ಮಿಷನ್ ಅಲ್ಲಿ ಹೋಗೋಕೆ ಬಂದು ಅಷ್ಟೊಂದು ಆಸಕ್ತಿ ಇರಲ್ಲ, ಸ್ವಲ್ಪ ರಿಲೆಕ್ಟೆಂಟ್ ಆಗಿರ್ತಾನೆ. ಸೊ ಏನಕ್ಕಂತ ನೋಡಿದ್ರೆ, ಇವ್ನಿಗೆ ಬಂದು ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಇವ್ನ ಪ್ಲೇನ್ ಕ್ರಾಶ್ ಆಗಿ ಇವನ್ನ ಬಂದು ರೆಸ್ಕ್ಯೂ ಮಾಡಿರ್ತಾರೆ. ಸೊ ಅದರಿಂದಾಗಿ ಈ ಮಿಷನ್ ಅಲ್ಲಿ ಹೋಗೋಕೆ ಬಂದು ಸ್ವಲ್ಪ ಎಸಿಟೇಟ್ ಮಾಡ್ತಾ ಇರ್ತಾನೆ. ಬಟ್ ಹಂಗೂ ಬಂದಿರೋ ಆರ್ಡರ್ಸ್ನ ಬಂದು ಇವನು ಒಬೆ ಮಾಡಲೇಬೇಕು, ಬೇರೆ ದಾರಿನೇ ಇಲ್ಲ. ಸೊ ಇವನ್ ಪ್ಲೇನ್ ಒಳಗಡೆ 2 ಕ್ರೂ ಮೆಂಬರ್ಸ್, ಆ ಥರ ಎಷ್ಟೊಂದು ಪ್ಲೇನು ಮತ್ತು ಆ ಕ್ರೂ ಮೆಂಬರ್ಸ್ ಅಂತ ಹೇಳಿ ಮಿಷನ್ಗೆ ಹೋಗ್ತಾರೆ. ಸೊ ಇವ್ರ ಸ್ಟ್ರಾಟಜಿ ಏನು ಅಂತ ಹೇಳಿದ್ರೆ, 8,000 ಫೀಟ್ ಹೈಟ್ಗೆ ಹೋಗಿ ಐಲ್ಯಾಂಡ್ ಮೇಲೆ ಹೋದ್ಮೇಲೆ ಅಲ್ಲಿ ಬಂದು ಡ್ರಾಪ್ ಮಾಡಿ ಅಲ್ಲಿ ಅಟ್ಯಾಕ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾರೆ. ಇದೇನಕ್ಕೆ ಅಂತ ನೋಡಿದ್ರೆ, ಹೈಟಲ್ಲಿ ಹೋದ್ರೆ ಜಾಪನೀಸ್ ಆಂಟಿ ಏರ್ಕ್ರಾಫ್ಟ್ ಗನ್ಸ್ ಇಂದ ಬಚಾವ್ ಆಗ್ಬೋದು ಅಂತ ಹೇಳಿ. ಸೊ ಈ ಮಿಷನ್ ಪ್ಲಾನ್ ಪ್ರಕಾರ ಇವಾಗ ಎಲ್ಲರೂ ಲಾಂಚ್ ಮಾಡ್ತಾರೆ. ಸೊ ಜಾರ್ಜ್ ಬಂದು ಅಂದ್ರೆ 8,000 ಫೀಟ್ ಹೈಟ್ಗೆ ಹೋಗಿರ್ತಾರೆ. ಸೊ 8,000 ಫೀಟ್ ಹೈಟ್ಗೆ ಹೋಗಿ ಐಲ್ಯಾಂಡ್ ಹತ್ರ ಹೋಗ್ತಾ ಇದ್ದಂಗೆ ಜಾಪನೀಸ್ ಅಟ್ಯಾಕ್ ಸ್ಟಾರ್ಟ್ ಆಗುತ್ತೆ. ಸೊ ಐಲ್ಯಾಂಡ್ ಮೇಲೆ ಹೋಗಿದ ತಕ್ಷಣನೇ ಫಸ್ಟ್ ಜಾರ್ಜೆ ಡ್ರಾಪ್ ಆಗೋದು. ಅಲ್ಲಿಂದ ಡ್ರಾಪ್ ಆಗೋಕ್ಕೆ ಸ್ಟಾರ್ಟ್ ಆದಾಗ್ಲೇ ಅವ್ನ ಪ್ಲೇನ್ ಬಂದು ಶೂಟ್ ಮಾಡಿರ್ತಾರೆ. ಒಂದು ವಿಂಗ್ ಬಂದು ಬೆಂಕಿ ಅಂಟ್ಕೊಂಡು ಉರಿತಾ ಇರುತ್ತೆ. ಬಟ್ ಹಂಗೂ ಅವ್ನ ಪ್ಲೇನ್ನ ಡ್ರಾಪ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾನೆ. ಸೊ 3,000 ಫೀಟಲ್ಲಿ ಡ್ರಾಪ್ ಅವ್ನ ಪ್ಲೇನ್ ಇರಬೇಕಂದ್ರೆ ಅವ್ನ ಪ್ಲೇನ್ 2 ಬಾಂಬ್ನ ಡೈರೆಕ್ಟಾಗಿ ಆ ರೇಡಿಯೋ ಟವರ್ ಮೇಲೆ ಲಾಂಚ್ ಮಾಡ್ತಾನೆ. ಸಕ್ಸಸ್ಫುಲಿ ಲಾಂಚ್ ಮಾಡಿದ್ಮೇಲೆ ಇವಾಗ ನೋಡಿದ್ರೆ ಇವನ್ ಪ್ಲೇನ್ ಬಂದು 2 ಸೈಡು ಫುಲ್ಲು ಬೆಂಕಿ ಅಂಟ್ಕೊಂಡಿರುತ್ತೆ. ಸೊ ಆದಷ್ಟು ದೂರ ಇವಾಗ ಇವನ್ ಮೈಂಡಲ್ಲಿ ಇರೋದಲ್ಲ, ಇವನ್ ಪ್ರೀವಿಯಸ್ ಎಕ್ಸ್ಪೀರಿಯನ್ಸಿಂದ ಇವ್ನಿಗೆ ಬಂದು ಗೊತ್ತಿರೋದ್ರಿಂದ ಇವ್ರ ಎನಿಮೀಸಿಂದ ಆದಷ್ಟು ದೂರ ಹೋದರೆ ಇವ್ರಿಗೆ ಬಂದು ಎಸ್ಕೇಪ್ ಆಗೋಕ್ಕೆ ಬಂದು ಟೈಮ್ ಸಿಗುತ್ತೆ ಅಂತ ಬಂದು ಇವನ ಎಕ್ಸ್ಪೀರಿಯನ್ಸಿಂದ ಇವಾಗ ಜಾರ್ಜಿಗೆ ಗೊತ್ತಿರುತ್ತೆ. ಬಟ್ ತಿರುಗಿ ನೋಡಿದ್ರೆ ಇವ್ರು ಬೇರೆ ಕ್ರೂ ಮೆಂಬರ್ಸ್ ಎಲ್ಲ ನೀರಲ್ಲಿ ಬೀಳ್ತಾನೆ ಇರ್ತಾರೆ. ಅವ್ರಿಗೆಲ್ಲ ಅಲರ್ಟ್ ಮಾಡಿ ಕಿರ್ಚ್ತಾನೆ ಇರ್ತಾನೆ ತೆರಿಗೆ, ಅವರೆಲ್ಲ ಕೆಳಗಡೆ ಬೀಳ್ತಾರೆ. ಬಟ್ ಇವ್ರ ಕ್ರೂ ಮೆಂಬರ್ಸ್ ಜೊತೆಗೆ ಇವ್ನು ಬಂದು ಆದಷ್ಟು ಬೆಂಕಿ ಅಂಟಿದ್ರೇನು ಇವ್ನ ಪ್ಲೇನ್ನ ತೊಗೊಂಡು ದೂರ ನೀರಿಂದ ಆ ಐಲ್ಯಾಂಡಿಂದ ಆದಷ್ಟು ದೂರ ಹೋಗೋಣ ಅಂತ ಹೋಗ್ತಾನೆ ಇರ್ತಾನೆ. ಅವ್ನ ಪ್ಲೇನ್ ಬಂದು ಬೆಂಕಿ ಅಂಟ್ಕೊತಾನೆ ಇರುತ್ತೆ. ಆ ಕ್ರೂ ಒಳಗಡೆ ಇರೋ ಕ್ರೂ ಮೆಂಬರ್ಸ್ ಬಂದು ಕಿರ್ಚ್ತಾನೆ ಇರ್ತಾರೆ, ಜಾರ್ಜ್ ಜಾರ್ಜ್ ಅಂತ ಹೇಳಿ, ವೆಯ್ಟ್ ಮಾಡಿ, ಜಂಪ್ ಮಾಡಬೇಡಿ, ನಾನು ಹೇಳೋ ತನಕ ಜಂಪ್ ಮಾಡಬೇಡಿ ಅಂತ ಹೇಳಿ ಆದಷ್ಟು ಐಲ್ಯಾಂಡಿಂದ ದೂರ ಹೋಗಿ ಆ ಪ್ಲೇನ್ ಬಂದು ಫುಲ್ಲು ಬೆಂಕಿ ಅಂಟಿದಾಗ ಜಂಪಿಂಗ್ ಆರ್ಡರ್ ಕೊಡ್ತಾನೆ.
ಸೊ ಜಂಪಿಂಗ್ ಆರ್ಡರ್ ಕೊಟ್ಟು ಜಾರ್ಜ್ ಜಂಪ್ ಮಾಡ್ತಾನೆ. ಜಾರ್ಜ್ ನೀರಲ್ಲಿ ಬಿದ್ದು ಆ ಕನ್ಫ್ಯೂಷನ್ ಅಲ್ಲಿ ಆ ನೀರಿಂದ ಆಚೆ ಬಂದು ನೋಡ್ತಾನೆ. ಅವ್ನ ಲಕ್ಕಕ್ಕೆ ಬಂದು ಅವ್ನ ಪ್ಲೇನ್ ಇಂದ ಬಿದ್ದಿರೋ ಆ ಲೈಫ್ ಸೇವಿಂಗ್ ರಬ್ಬರ್ ಬೋಟ್ ಹತ್ರದಲ್ಲೇ ಇರುತ್ತೆ. ಸೊ ಆ ಬೋಟ್ ಇಟ್ಕೊಂಡು ಅವ್ರ ಕ್ರೂ ಮೆಂಬರ್ಸ್ ಹೆಸರನ್ನ ಕಿರಿಸ್ತಾನೆ ಇರ್ತಾನೆ. ಸೊ ಅವ್ರು ಎಲ್ಲೂ ಇರೋದೇ ಇಲ್ಲ. ಸೊ ಇವನ್ಗೆ ಇವಾಗ ಗೊತ್ತಾಗತ್ತೆ, ಗಿಲ್ಟಿ ಫೀಲ್ ಆಗತ್ತೆ, ಇವಾಗ ಅವ್ರು ತೀರ್ಕೊಂಡಿರ್ತಾರೆ ಅಂತ ಹೇಳಿ. ಸೊ ಇವಾಗ ಅವ್ನು ಬೋಟ್ ಕೂತ್ಕೊಂಡು ಏನ್ ಮಾಡ್ತಾನಂತ ನೋಡಿದ್ರೆ ಪ್ಯಾಡಲ್ ಇರಲ್ಲ ನೀರ್ನ ಮಾಡಕ್ಕೆ. ಸೊ ಕೈಯಲ್ಲೇ ಪ್ಯಾಡಲ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಹಿಂದೆ ತಿರುಗಿ ನೋಡಿದ್ರೆ ಜಾಪನೀಸ್ ಪ್ಯಾಟ್ರೋಲಿಂಗ್ ಬೋಟ್ಸ್ ಬಂದು ಪ್ಯಾಟ್ರೋಲಿಂಗ್ ವೆಹಿಕಲ್ ಬಂದು ನೀರಲ್ಲಿ ಬಿದ್ದಿರೋರ್ಗೆಲ್ಲ ಮಾಡ್ಕೊಂಡು ಬರ್ತಾನೆ ಇರ್ತಾರೆ. ಇವ್ನು ಆದಷ್ಟು ಫಾಸ್ಟ್ ಆಗಿ ಪ್ಯಾಡಲ್ ಮಾಡ್ತಾನೆ. ಬಂದು ನಾವು ತಪ್ಪಿಸ್ಕೊಳಕ್ ಆಗಲ್ಲ ಅನ್ನೋದು ಬಂದು ಇವ್ನ ಮೈಂಡಲ್ಲಿ ಗೊತ್ತಾಗತ್ತೆ. ಇವ್ನು ಗಿಲ್ಟಿ ಫೀಲ್ ಆಗ್ತಾ ಇರತ್ತೆ, ಇಬ್ರು ಕ್ರೂ ಮೆಂಬರ್ಸ್ ನನ್ನಿಂದ ತೀರೋದ್ರ ಅಂತ ಹೇಳಿ ಬಂದು. ಆಮೇಲೆ ಈ ಮೂಮೆಂಟ್ ಅಲ್ಲಿ ಬಂದು ಅವ್ರ ವೈಫ್ ತುಂಬಾ ನೆನೆಸ್ಕೊಂತಾನೆ. ಮೆಂಟಲಿ ಬಂದು ಫುಲ್ಲಿ ಪ್ರಿಪೇರ್ ಆಗಿರ್ತಾನೆ. ಎನಿ ಮೂಮೆಂಟ್ ಜಾಪನೀಸ್ ನಮ್ಮ ಹತ್ರ ಬಂದು ನಮ್ಮನ್ನ ಬಂದು ಅರೆಸ್ಟ್ ಮಾಡ್ಬೋದು, ಪರಿಸ್ಥಿತಿ ಏನಾಗುತ್ತೋ ಇನ್ ಮುಂದೆ ನಾವು ವೈಫ್ನ ನೋಡ್ತೀವೋ ಇಲ್ವೋ ಅನ್ನೋದು ಬಂದು ಎಷ್ಟೊಂದು ಥಾಟ್ಸ್ ಬಂದು ಇವ್ನ ಮೈಂಡಲ್ಲಿ ಓಡ್ತಾ ಇರತ್ತೆ. ಮೆಂಟಲಿ ಪ್ರಿಪೇರ್ ಆಗಿ ಬೋಟಲ್ಲಿ ಕೂತ್ಕೊಂಡಿರ್ತಾನೆ. ಇವಾಗ ಬಂದು ಜಾಪನೀಸ್ಗೋಸ್ಕರ ವೆಯ್ಟ್ ಮಾಡ್ಕೊಂಡೆ. ಸೊ ಈ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಅಂತ ನೋಡಿದ್ರೆ ಇವ್ನ ತಲೆ ಮೇಲೆ ಬಂದು US ವಾರ್ ಲೈನ್ಸ್ ಬಂದು ಫಾಸ್ಟ್ ಆಗಿ ಹೋಗುತ್ತೆ. ಜಾಪನೀಸ್ ಪ್ಯಾಟ್ರೋಲಿಂಗ್ ಬೋಟ್ ಬಂದು ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಜಾರ್ಜ್ ಬಂದು ಒಂದ್ ಸೆಕೆಂಡ್ ನಂಬಿಕೆ ಸ್ಟಾರ್ಟ್ ಆಗತ್ತೆ, ಓ ಇಲ್ಲಿಂದ ನಾವ್ ಎಸ್ಕೇಪ್ ಆಗ್ಬೇಕು ಅಂತ ಹೇಳಿ ನೀರಲ್ಲಿ ಈಜಕ್ ಸ್ಟಾರ್ಟ್ ಮಾಡ್ತಾನೆ ಫಾಸ್ಟ್ ಆಗಿ. ಇಲ್ಲಿಂದ ಎಷ್ಟು ಆದಷ್ಟು ದೂರ ಹೋಗ್ಲೇಬೇಕು ಅಂತ ಹೇಳಿ. ಸೊ 2 ಅವರ್ ಈಜ್ಕೊಂಡು ಹೋಗ್ತಾನೆ. ಸೊ 2 ಅವರ್ ಈಜ್ಕೊಂಡು ಹೋದ್ಮೇಲೆ ಅವ್ನ್ ಬಂದು ಫುಲ್ ಎಕ್ಸಾಸ್ಟ್ ಆಗಿ ಯಾವ ಶಕ್ತಿನೂ ಇರಲ್ಲ ಈಜಕ್ಕೆ. ತುಂಬಾ ಕಷ್ಟ ಪಡ್ತಾ ಇರ್ತಾನೆ, ನರಳ್ತಾ ಇರ್ತಾನೆ ನೀರಲ್ಲಿ. ಸೊ ಆ ಮೂಮೆಂಟ್ ಅಲ್ಲಿ ನೋಡಿದ್ರೆ ಅವ್ನ ಪಕ್ಕದಲ್ಲಿ ಬಂದು ಒಂದು ಸಬ್ಮರೀನ್ ಎದ್ದೊಳತ್ತೆ. ಸೊ ಅದ್ ಯಾವ ಸಬ್ಮರೀನ್ ಅಂತ ನೋಡಿದ್ರೆ US ಸಬ್ಮರೀನ್. ಅದರಿಂದ ಕ್ರೂ ಮೆಂಬರ್ಸ್ ಬಂದು ಜಾರ್ಜಿಗೆ ಬಂದು ಕಾಪಾಡಿ ಆ ಸಬ್ಮರೀನ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಸೊ ಇವಾಗ ಜಾರ್ಜ್ ಮಾತ್ರನೇ ಬಚಾವಾಗಿರೋದು. ಮಿಕ್ಕಿದ 8 ಜನ ಕ್ರೂ ಮೆಂಬರ್ಸ್ ಬಂದು ಎಲ್ಲ ತೀರ್ಕೊಂಡಿರ್ತಾರೆ ಈ ಮಿಷನ್ ಅಲ್ಲಿ ಅಂತ ಬಂದು US ಗೌರ್ಮೆಂಟ್ ಅನ್ಕೊಂಡಿರ್ತಾರೆ. ಬಟ್ ಆದ್ರೆ ಸತ್ಯ ಬಂದು ತುಂಬಾ ಭೀಕರವಾಗಿ ತುಂಬಾ ಭಯಾನಕವಾಗಿರತ್ತೆ. ಈ ಸತ್ಯ ಬಂದು US ಗೌರ್ಮೆಂಟ್ ಗೊತ್ತಾಗಿದ ತಕ್ಷಣ ಈ ಫೈಲ್ನೇ ಕ್ಲೋಸ್ ಮಾಡಿ, ಎಸ್ಪೆಷಲಿ ಆ US ಸೋಲ್ಜರ್ಸ್ ಫ್ಯಾಮಿಲಿ ಮೆಂಬರ್ಸ್ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ಬಂದು ಆ ಸತ್ಯನ ಬಂದು ತಡ್ಕೊಳ್ಳೋ ಶಕ್ತಿ ಅವ್ರಿಗಿರಲ್ಲ ಅಂತ ಹೇಳಿ ಈ ಕೇಸ್ನೇ ಕ್ಲೋಸ್ ಮಾಡಿರ್ತಾರೆ. ಆದ್ರೆ 60 ವರ್ಷದ ನಂತರ 2004 ಅಲ್ಲಿ ಜೇಮ್ಸ್ ಬ್ರಾಡ್ಲಿ ಅನ್ನೋ ಆಥರ್ ಕೈಯಲ್ಲಿ World War II ಟೈಮಲ್ಲಿ ನಡೆದಂಥ ಜಾಪನೀಸ್ ಟ್ರಾನ್ಸ್ಕ್ರಿಪ್ಷನ್ ಸಿಗುತ್ತೆ. ಆ ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ಬಂದು ಅವಾಗಿದ್ದಂಥ ಜಾಪನೀಸ್ ಜನರಲ್ಸ್ ಬಂದು ಮಾಡಿದಂಥ ವಾರ್ ಕ್ರೈಮ್ ಕನ್ಫೆಷನ್ ಎಲ್ಲ ಅದರಲ್ಲಿರುತ್ತೆ. ಸೊ ಆ್ಯಕ್ಚುಲಿ 8 ಜನ ಕ್ರೂ ಮೆಂಬರ್ಸ್ ಬಂದು ಅವಾಗ ಸತ್ತಿರಲ್ಲ. ಸೊ ಏನಾಯಿತು ಅಂತ ಹೇಳಿದ್ರೆ ಅವತ್ತು ಈ 8 ಜನ ಕ್ರೂ ಮೆಂಬರ್ಸ್ ಬಂದು ಐಲ್ಯಾಂಡ್ಗೆ ಹತ್ರನೇ ಬಿದ್ದಿರ್ತಾರೆ. ಸೊ US ಏರ್ಕ್ರಾಫ್ಟ್ ಬರೋಕ್ಕೆ ಮುಂಚೆನೆ ಜಾಪನೀಸ್ ಪ್ಯಾಟ್ರೋಲಿಂಗ್ ವೆಹಿಕಲ್ ಹೋಗಿ 8 ಜನಕ್ಕೆ ಸ್ಕೂಪ್ ಮಾಡಿ ಐಲ್ಯಾಂಡ್ ಒಳಗಡೆ ತಂದು ಅರೆಸ್ಟ್ ಮಾಡಿಟ್ಟಿರ್ತಾರೆ. ಸೊ ಈ ವಿಷಯ ಬಂದು USಗೆ ಬಂದು ಗೊತ್ತಿರಲ್ಲ. ಸೊ ಇವು 8 ಜನಕ್ಕೆ ಬಂದು ಕೇಳೋರೇ ಇರಲ್ಲ. ಸೊ ಇವ್ರಿಗೆ ಗತಿ ಏನಾಗತ್ತೆ ಅಂತ ಹೇಳಿದ್ರೆ ಜಾಪನೀಸ್ ಬಂದು ಆಲ್ರೆಡಿ US ಮೇಲೆ ತುಂಬಾ ಕೋಪದಲ್ಲಿರ್ತಾರೆ. ಅವರು ಕಂಟಿನ್ಯೂಸ್ಲಿ ಆ ಐಲ್ಯಾಂಡ್ ನ ಅಟ್ಯಾಕ್ ಮಾಡ್ತಾರಿಂದ ತುಂಬಾ ಕೋಪದಲ್ಲಿರ್ತಾರೆ, ಫ್ಯೂರಿಯಸ್ ಆಗಿರ್ತಾರೆ. ಸೊ ಈ ಟೈಮಲ್ಲಿ 8 ಜನ ಕ್ರೂ ಮೆಂಬರ್ಸ್ US ಕ್ರೂ ಮೆಂಬರ್ಸ್ ಸಿಕ್ಕಿದ್ರೆ ಇವ್ರ ಗತಿ ಏನಾಗತ್ತೆ ಅನ್ನೋದು ಯೋಚನೆ ಮಾಡಿ ನೋಡಿ. ಸೊ ಅವತ್ತು ನೈಟ್ ಏನಾಗತ್ತೆ ಅಂತ ಹೇಳಿದ್ರೆ 8 ಜನದಲ್ಲಿ 19 ವಯಸ್ಸು ಮಾರ್ಫ್ ಅನ್ನೋ ಸೋಲ್ಜರ್ಗೆ ಬಂದು ಒಂದು ಜಾಪನೀಸ್ ಸೋಲ್ಜರ್ ಕತ್ತಿ ಹಿಡ್ದು ಎಳ್ಕೊಂಡು ಹೋಗಿ ಅಲ್ಲಿರೋ ಮರದ ಹತ್ರ ಕಟ್ಟಿ ಎಲ್ಲರಿಗೂ ಹೊಡಿಯಕ್ಕೆ ಎಂಕರೇಜ್ ಮಾಡ್ತಾನೆ. ಮರದಲ್ಲಿ ಕಟ್ಟಿರೋ ಮಾರ್ಫಿಗೆ ಬಂದು ಹೊಡೆದು ಅಷ್ಟು ಇಂಜರಿ ಮಾಡ್ತಾರೆ. ಸೊ ಮಿಡ್ ನೈಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಫೀಸರ್ ತಿರ್ಗಾ ಬಂದು ಆ ಮಾರ್ಫಿಗೆ ಬಂದು ಅನ್ಟೈ ಮಾಡಿ ಅವನಿಗೆ ಬಂದು ಎಳ್ಕೊಂಡು ಅಲ್ಲಿರೋ ಹತ್ರ ಇರೋ ಕಾಡಿಗೆ ಎಳ್ಕೊಂಡು ಒಳಗಡೆ ಹೋಗ್ತಾರೆ. ಸೊ ಅಲ್ಲಿ ಒಳಗಡೆ ಎಳ್ಕೊಂಡು ಹೋಗಿದ ತಕ್ಷಣ ಕಾಡಲ್ಲಿ ಏನಿರುತ್ತೆ ಅಂತ ನೋಡಿದ್ರೆ ಮಾರ್ಫ್ ಏನ್ ನೋಡ್ತಾನೆ ಅಂತ ನೋಡಿದ್ರೆ ಅವನಿಗೆ ಬಂದು ಸಮಾಧಿ ತೋಡಿಟ್ಟಿರ್ತಾರೆ. ಸೊ ಮಾರ್ಫಿಗೆ ಬಂದು ಇವಾಗ ನಮ್ಮ ಗತಿ ಏನಾಗತ್ತೆ ಅನ್ನೋದು ಬಂದು ಗೊತ್ತಾಗತ್ತೆ. ಸೊ ಅವನಿಗೆ ಲಾಸ್ಟ್ ವಿಶ್ ಥರ ಅವ್ನಿಗೊಂದು ಸಿಗರೆಟ್ ಕೊಡ್ತಾರೆ ಜಾಪನೀಸು. ಸೊ ಯಾವುದೇ ಥರ ಟೆನ್ಷನ್ ಇಲ್ಲದೆ ಮಾರ್ಫ್ ಬಂದು ಆ ಸಿಗರೆಟ್ನ ಬಂದು ಸೇದಿದ ಮೇಲೆ ಅವನ್ನ ಬಂದು ಮನ್ಕ ಕೇಳ್ತಾರೆ, ನೀಲ್ ಡೌನ್ ಮಾಡಕ್ಕೆ ಹೇಳ್ತಾರೆ. ನೀಲ್ ಡೌನ್ ಮಾಡಿದ್ಮೇಲೆ ಅವನ್ನ ಕತ್ನ ಬಂದು ಮುಂದೆ ತರಕ್ಕೆ ಹೇಳಿ ಅಲ್ಲಿ ಕತ್ತಿಯಲ್ಲಿ ಅವನ ತಲೆನ ಕತ್ತರಿಸಿ ಅವನ್ನ ಬಂದು ಅಲ್ಲೇ ಸಮಾಧಿ ಮಾಡಿ ಬರಿ ಮಾಡ್ತಾರೆ. ಆಮೇಲೆ ಅವತ್ ನೈಟ್ ಏನಾಗುತ್ತೆ ಅಂತ ನೋಡಿದ್ರೆ ಅಲ್ಲಿದ್ದಂಥ ಒಂದು ಹೈ ರ್ಯಾಂಕಿಂಗ್ ಜನರಲ್, ಅವನ ಹೆಸರು ಬಂದು ಯೋಶಿಯೋ ಟಾಚಿಬಾನ. ಸೊ ಅವ್ನು ಬಂದು ತುಂಬ ನೊಟೋರಿಯಸ್, ಎಸ್ಪೆಷಲಿ ಬಂದು ಪ್ರಿಸನರ್ಸ್ಗೆ ಚಿತ್ರಹಿಂಸೆ ಕೊಡೋದ್ರಲ್ಲಿ ಬಂದು ತುಂಬ ನೊಟೋರಿಯಸ್ ಆಗಿರ್ತಾನೆ. ಸೊ ಅವ್ನು ಬಂದು ಅವತ್ತು ನೈಟ್ ಬಂದು ಕುಡಿತಾ ತಿಂತಾ ಇರಬೇಕಂದ್ರೆ ಅಲ್ಲಿರೋ ಅವ್ರ ಲೆಫ್ಟಿನೆಂಟ್ಸು ಮತ್ತು ಸೋಲ್ಜರ್ಸ್ಗೆಲ್ಲ ಏನು ಹೇಳ್ತಾನೆ ಅಂತ ನೋಡಿದ್ರೆ, ಇವತ್ತು ಬಂದು ನೀವು ಬಂದು ಫಿಯರ್ ಇಲ್ಲ, ನಿಮ್ಮ ಒಳಗಡೆ ಭಯ ಇಲ್ಲ ಅನ್ನೋದನ್ನ ಬಂದು ನೀವು ಪ್ರೂವ್ ಮಾಡಬೇಕು. ಸೊ ಹೆಂಗೆ ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ, ಇವತ್ತು ಬಂದು ನೀವು ಮನುಷ್ಯನ ಮಾಂಸನ ಬಂದು ತಿನ್ನಬೇಕು ಅಂತ ಹೇಳ್ತಾನೆ. ಸೊ ಅಲ್ಲಿ ಸತ್ತಿದ್ದಂಥ ಮಾರ್ಫ್ ಬಾಡಿನ ತೆಗ್ದು ಆಚೆ ತರಕ್ಕೆ ಆರ್ಡರ್ ಮಾಡ್ತಾನೆ. ಸೊ ಅವ್ರ ಲಿಟೆನೆಂಟ್ಸ್ ಆಚೆ ತೆಗ್ದು ಅವ್ನ ಕಾಲು ಮಾರ್ಫ್ದು ತೊಡೆವರೆಗೂ ಕಟ್ ಮಾಡಿ ಅದನ್ನು ಕಿಚನಲ್ಲಿ ಕೊಟ್ಟು ಅವತ್ತು ಬಂದು ಅದನ್ನು ಕುಕ್ ಮಾಡಿ ಸರ್ವ್ ಮಾಡ್ತಾರೆ. ಸೊ ಸರ್ವ್ ಮಾಡಿದಾಗ ಅಲ್ಲಿದ್ದಂಥ ಟಾಚಿಬಾನ ಮತ್ತು ಆ ಲೆಟೆನೆಂಟ್ಸು ಮತ್ತು ಸ್ವಲ್ಪ ಸೋಲ್ಜರ್ಸ್ ಎಲ್ಲ ಅದನ್ನು ತಿಂದಾಗ ಹ್ಯೂಮನ್ ಫ್ಲೆಶು ಮತ್ತು ಸೋಯಾ ಸಾಸ್ ಜೊತೆ ಮತ್ತು ಸಾಕೆ ಅಂದರೆ ಒಂದು ಕೈಂಡ್ ಲಿಕ್ಕರ್ ಅದ್ರ ಜೊತೆ ತಿಂದಾಗ ಆ ಹ್ಯೂಮನ್ ಫ್ಲೆಶ್ ಬಂದು ಅಷ್ಟೊಂದು ಟೇಸ್ಟ್ ಆಗಿರುತ್ತೆ. ಸೊ ಟಾಚಿಬಾನ ಬಂದು ಇನ್ನೂ ಹ್ಯೂಮನ್ ಫ್ಲೆಶ್ನ ತಂದು ಕುಕ್ ಮಾಡಕ್ಕೆ ಅವತ್ತು ಆರ್ಡರ್ ಮಾಡಿ ತಂದು ಅವತ್ತೆಲ್ಲ ತಿಂತಾರೆ. ಇವಾಗ 1 ತಿಂಗಳಾದ್ಮೇಲೆ ಏನಾಗುತ್ತೆ ಅಂತ ನೋಡಿದ್ರೆ ಟಾಚಿಬಾನಾಗ ಬಂದು ಇನ್ನೂ ಹ್ಯೂಮನ್ ಫ್ಲೆಶ್ ತಿನ್ನಬೇಕು,
ಇನ್ನು ಮನುಷ್ಯನ ಮಾಂಸ ತಿನ್ನಬೇಕು ಅನ್ನೋದು ಬಂದು ಇವ್ನ ಒಳಗಡೆ ಆಗೋಗುತ್ತೆ. ಸೊ ಮನುಷ್ಯನ ಮಾಂಸ ತಿಂದರೆ ಬಂದು ಇವರೇ ಕಲ್ಪನೆ ಮಾಡ್ಕೊತಾರೆ, ಅನ್ಕೊಂತಾರೆ ಅಂತ ಹೇಳಿದ್ರೆ ಮನುಷ್ಯನ ಮಾಂಸ ತಿಂದರೆ ಬಂದು ತುಂಬ ನಾವು ಸ್ಟ್ರಾಂಗ್ ಆಗ್ತೀವಿ, ನಮ್ಮ ಇಮ್ಯುನಿಟಿಗೆ ಒಳ್ಳೇದು, ನಮ್ಮ ಹೊಟ್ಟೆಗೆ ಸ್ಟಮಕ್ಗೆ ತುಂಬ ಒಳ್ಳೇದು ಅಂತ ಹೇಳಿ ಇವಾಗ ಬಂದು ಹ್ಯೂಮನ್ ಫ್ಲೆಶ್ನ ನಾವು ತಿನ್ನಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಸೊ ಟಾಚಿಬಾನ ಬಂದು ಅಲ್ಲಿರೋ ಒಂದು ಪ್ರಿಸ್ನರ್ನ ಬಂದು ಎಳ್ಕೊಂಬರಕ್ಕೆ ಆರ್ಡರ್ ಮಾಡಿದಾಗ 25 years ಫ್ಲಾಯ್ಡ್ ಹಾಲ್ ಅನ್ನೋ ಒಂದು ಪ್ರಿಸ್ನರ್ಗೆ ಬಂದು ಎಳ್ಕೊಂಬರ್ತಾರೆ. ಎಳ್ಕೊಂಬಂದು ಏನು ಮಾಡ್ತಾರೆ ಅಂತ ನೋಡಿದ್ರೆ ಅಲ್ಲಿರೋ ಫೈರಿಂಗ್ ಝೋನಲ್ಲಿ ಕಟ್ ಹಾಕಿದ್ಮೇಲೆ ಟಾಚಿಬಾನ ಅಲ್ಲಿರೋ ಸೋಲ್ಜರ್ಸ್ಗೆ ಬಂದು ಒಬ್ಬೊಬ್ಬರೇ ಹೋಗಿ ಪಿಯರ್ಸ್ ಮಾಡೋಕ್ಕೆ, ಆ ರೈಫಲ್ ಮುಂದೆ ಇರೋ ಕತ್ತಿಯಲ್ಲಿ ಪಿಯರ್ಸ್ ಮಾಡೋಕ್ಕೆ ಆರ್ಡರ್ ಮಾಡ್ತಾನೆ. ಒಂದೊಂದು ಸೋಲ್ಜರೇ ಹೋಗಿ ಅವನು ಹೊಟ್ಟೆಯಲ್ಲಿ ಬಂದು ಚುಚ್ತಾರೆ, ಆ ಪಿಯರ್ಸ್ ಮಾಡ್ತಾರೆ ಕತ್ತಿಯಲ್ಲಿ, ಹೊಟ್ಟೆಯಲ್ಲಿ, ಚೆಸ್ಟಲ್ಲಿ ಅಂತ ಚುಚ್ಚಿ ಫ್ಲಾಯ್ಡ್ ಬಂದು ಅಲ್ಲೇ ಸತ್ತ ಮೇಲೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಹೊಟ್ಟೆಗೆ ಮಾಡಿ ಹೊಟ್ಟೆ ಒಳಗಡೆ ಇರೋ ಲಿವರು ಮತ್ತೆ ಗಾಲ್ ಬ್ಲಾಡರ್ನ ತೆಗಿತಾರೆ. ಇದೆಲ್ಲ US ಸೋಲ್ಜರ್ಸ್ ಕಣ್ ಮುಂದೆನೇ ನಡೆಯುತ್ತೆ. ಜಾಪನೀಸ್ ಸೋಲ್ಜರ್ಸ್ಗೆ ಗೊತ್ತಾಗುತ್ತೆ ಮಿಕ್ಕಿದಿರೋ ಪ್ರಿಸನರ್ಸ್ ಗತಿ ಏನಾಗುತ್ತೆ ಅಂತ ಹೇಳಿ. ಸೊ US ಸೋಲ್ಜರ್ಸ್ ಒಬ್ರು ನೋಡಿ ಏನ್ ಆಗ್ತಾ ಇದೆ ತಾನೇ ಆಗಲ್ಲ. ಅಂತ ಟೈಮಲ್ಲೇ ಒಂದು ಜಾಪನೀಸ್ ಸೋಲ್ಜರ್ ಬಂದು ಇನ್ನೊಂದು US ಸೋಲ್ಜರ್ಸ್ ಹೇಳ್ಕೊಂಡು ಹೋಗ್ತಾರೆ. ಇನ್ನೊಂದು US ಸೋಲ್ಜರು ಅವ್ನು 22 ವಯಸ್ಸು, ರೋವನ್ ಅವನ ಹೆಸರು. ಅವ್ನಿಗೆ ಹೇಳ್ಕೊಂಡು ಹೋದಾಗ ರೋವನ್ ಬಂದು ಇದೆಲ್ಲ ಕಣ್ ಮುಂದೆನೇ ನಡೆದಿದ್ದು ನೋಡಿದಾಗ ಇಷ್ಟು ಕಷ್ಟಪಟ್ಟು ನಾವು ನರಳಿ ಸಾಯ್ಬಾರ್ದು ಅಂತ ಡಿಸೈಡ್ ಮಾಡ್ತಾನೆ. ಸೊ ಡಿಸೈಡ್ ಮಾಡಿದಾಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ ನಾವು ಬೇಗ ಸಾಯ್ಬೇಕು ಅಂತ ಹೇಳಿ ಅವ್ರಿಗೆಲ್ಲ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವನ್ನ ಬಂದು ಪೋಸ್ಟಲ್ಲಿ ಕಟ್ಟಾಕಕ್ಕೆ ಹೋದಾಗ ಇವ್ನು ಕಟ್ಟಾಕಕ್ಕೆ ಬಿಡೋದೇ ಇಲ್ಲ, ಜಗಳ ಆಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಬೇರೆ ದಾರಿ ಇಲ್ಲದೆ ಜಾಪನೀಸ್ ಸೋಲ್ಜರ್ಸ್ ಏನು ಮಾಡ್ತಾರೆ ಅಂತ ನೋಡಿದ್ರೆ ಇವ್ನ ಕೆಳಗಡೆ ಹಾಕಿ ಇವನ್ನ ತಲೆನ ಬಂದು ಕತ್ತಿಯಲ್ಲಿ ಕಟ್ ಮಾಡಿ ಇಸ್ತಾರೆ. ಸೊ ಇವ್ನು ಸತ್ತಿದ ತಕ್ಷಣ ಏನು ಮಾಡ್ತಾರೆ ಅಂತ ನೋಡಿದ್ರೆ ಇಮಿಡಿಯೇಟ್ಲಿ ಇವ್ನ ಹೊಟ್ಟೆನೂ ಕಟ್ ಮಾಡಿ ಇವ್ನ ಹೊಟ್ಟೆ ಒಳಗಡೆ ಇರೋ ಲಿವರು ಮತ್ತು ಗಾಲ್ ಬ್ಲಾಡರ್ನ ತೆಗೆದು ಒಂದು ಶೀಟಲ್ಲಿ ರ್ಯಾಪ್ ಮಾಡಿಬಿಡ್ತಾರೆ, ಕೆಟ್ಟೋಗ್ಬಾರ್ದು ಅಂತ. ಇರೋ ಸೋಲ್ಜರ್ಸ್ಗೂ ಬಂದು ಒಬ್ಬೊಬ್ಬರೇ ಕರ್ಕೊಂಡ್ಬಂದು ಅವ್ರನ್ನ ಕಟ್ ಮಾಡಿ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜಾಪನೀಸ್ ಸೋಲ್ಜರ್ಸು. ಸೊ ಅದು ಎಸ್ಪೆಷಲಿ ಬಂದು ಲಾಸ್ಟ್ ಸೋಲ್ಜರ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲರಿಗೂ ಬಂದು ಸಾಯಿಸಿ ಕಟ್ ಮಾಡಿ ತಿಂತಾರೆ. ಇವ್ನ ಬಂದು ಸಾಯಿಸೋದೇ ಲೈವ್ ಆಗಿ ಇವನ್ನ ಬಂದು ಪೀಸಾಗಿ ಕಟ್ ಮಾಡಿ ತೊಗೊಂಡೋಗಿ ಕುಕ್ ಮಾಡಿ ತಿಂತಾ ಇರ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಮೀಟ್ ಬಂದು ಫ್ರೆಶ್ ಆಗಿರಬೇಕು ಅಂತ ಹೇಳಿ. ಇನ್ನ ಏನು ಉಳಿದಿಲ್ಲ ಅನ್ನೋ ಪಕ್ಷದಲ್ಲಿ ಬಂದು ಈ ಲಾಸ್ಟ್ ಸೋಲ್ಜರ್ಸ್ ಬಂದು ಸಾಯಿಸ್ತಾರೆ. ಇವಾಗ ವಾರ್ ಎಲ್ಲ ಆದ್ಮೇಲೆ ಈ ಚಿಚಿಚಿಮಾ ಐಲ್ಯಾಂಡ್ ಅಲ್ಲಿ ನಡೆದಂತ ಅಟ್ರಾಸಿಟೀಸ್, ದೌರ್ಜನ್ಯ ಎಲ್ಲ ಬಂದು ಇವಾಗ ಜಾಪನೀಸ್ ಅಥಾರಿಟೀಸ್ ಗೊತ್ತಾದ್ಮೇಲೆ ಏನ್ ಮಾಡ್ತಾರೆ ಅಂತ ನೋಡಿದ್ರೆ 34 ಜನ ಮೇಲೆ ಕೇಸ್ ಫೈಲ್ ಮಾಡ್ತಾರೆ. ಈ 34 ಜನದಲ್ಲಿ ಯೋಶಿಯೋ ಟಾಚಿಬಾನನು ಒಬ್ಬ ಆಗಿರ್ತಾನೆ. ಎಲ್ಲರೂ ಬಂದು ಇವಾಗ ಫೌಂಡ್ ಗಿಲ್ಟಿ ಅಂತ ಪ್ರೂವ್ ಆಗುತ್ತೆ. ಪ್ರೂವ್ ಆದ್ಮೇಲೆ ಎಲ್ಲರಿಗೂ ನೇಣ್ ಹಾಕ್ತಾರೆ. ಸೊ ನೇಣ್ ಹಾಕಿ ಅನ್ನೋನ್ ಲೊಕೇಶನ್ ಅಲ್ಲಿ ಎಲ್ಲರಿಗೂ ಬರಿ ಮಾಡ್ತಾರೆ. ಅದು ಮಾತ್ರ ಅಲ್ಲ, ಇವ್ರ ಜೊತೆ ಇದ್ದಂಥ ಐಲ್ಯಾಂಡಲ್ಲಿ ಇವ್ರ ಜೊತೆ ಇದ್ದಂಥ ಎಷ್ಟೊಂದು ಸೋಲ್ಜರ್ಸ್ ಡೈರೆಕ್ಟಾಗಿ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದ್ರೇನು ಸೆಕೆಂಡ್ರಿ ಕ್ರೈಮ್ಸ್ ಮಾಡಿದಂಥ ಸೋಲ್ಜರ್ಸ್ಗೆ ಬಂದು ಎಲ್ಲರಿಗೂ ಜೈಲ್ಗೆ ಹಾಕ್ತಾರೆ. ಬಟ್ ಬಂದು ಇವರೆಲ್ಲರೂ 8 years ಸ್ಪೆಂಡ್ ಮಾಡಿದ್ಮೇಲೆ ಜೈಲಲ್ಲಿ ಇವ್ರಿಗೆಲ್ಲ ರಿಲೀಸ್ ಮಾಡ್ತಾರೆ. ಇವಾಗ ಜಾರ್ಜ್ಗೆ ಬಂದು ಈ ವಿಷಯ ಎಲ್ಲ ಗೊತ್ತಾಗುತ್ತೆ. ಈ ವಿಷಯ ಎಲ್ಲ ಗೊತ್ತಾದಾಗ ಇವಾಗ ಜಾರ್ಜ್ಗೆ ಎಷ್ಟು ವಯಸ್ಸು ಅಂತ ನೋಡಿದ್ರೆ 80 ವಯಸ್ಸು, 80 years ಆಗೋಗಿರುತ್ತೆ. ಸೊ ಜಾರ್ಜ್ಗೆ ಬಂದು ಅದೇ ಗಿಲ್ಟಿ ಫೀಲಿಂಗ್, ಅಯ್ಯೋ ನನ್ನಿಂದ 2 ಕ್ರೂ ಮೆಂಬರ್ಸ್ ಬಂದು ತೀರೋದ್ರಾ ಅಂತ ಹೇಳಿ. ಬಟ್ ಜಾರ್ಜ್ ಬಂದು ಅವ್ರಿಗೆ ಸಿಕ್ಕಿದಂಥ ಲೈಫಲ್ಲಿ ಸೆಕೆಂಡ್ ಚಾನ್ಸ್ನ ಬಂದು ಕರೆಕ್ಟಾಗಿ ಉಪಯೋಗಿಸ್ಕೊಂಡು ಮುಂದುವರೆದಿರ್ತಾರೆ. ಜಾರ್ಜ್ ಅವ್ರ ಲೈಫಲ್ಲಿ ಎಷ್ಟವರೆಗೂ ಮುಂದುವರೆದಿರ್ತಾರೆ ಅಂತ ನೋಡಿದ್ರೆ ಜಾರ್ಜ್ ಬಂದು 41st ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಗ್ತಾರೆ. ಅವ್ರ ಫುಲ್ ಹೆಸರು ಬಂದು ಜಾರ್ಜ್ SW ಬುಷ್. ಅದು ಮಾತ್ರ ಅಲ್ಲ, ಅವ್ರ ಮಗನೂ US ಪ್ರೆಸಿಡೆಂಟ್ ಆಗ್ತಾರೆ. ಅವ್ರ ಮಗ ಬಂದು ಜಾರ್ಜ್ ಬುಷ್ 43rd ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಗ್ತಾರೆ. ಇಫ್ ಇನ್ ಕೇಸ್ 1944 ಅಲ್ಲಿ ಜಾರ್ಜ್ ಬಂದು ಅವ್ರ ಪ್ಲೇನಿಂದ ಬಂದಿರೋ ಸೆಕೆಂಡ್ಸ್ ಮುಂಚೆನೆ ಜಂಪ್ ಮಾಡಿದ್ರೆ ಈ ಫೇಟೇ ಚೇಂಜ್ ಆಗ್ತಾ ಇತ್ತು, ಅವ್ರ ಹಣೆ ಬರನೇ ಚೇಂಜ್ ಆಗ್ತಾ ಇತ್ತು. ನಾವು ಈ 2 ಪ್ರೆಸಿಡೆಂಟ್ಗೆ ಬಂದು ಹಿಸ್ಟ್ರಿಯಲ್ಲಿ ಬಂದು ನಾವು ನೋಡ್ತಾನೆ ಇರಲಿಲ್ಲ ಅನ್ನೋದೇ ಬಂದು ಸತ್ಯ. ಸೊ ಅಂಟಿಲ್ ಸಿ ಯು ಆನ್ ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ. ಸಿ ಯು ಬಾಬಾ ಫ್ರಮ್ ರಿಟೋ ಆಂಥನಿ. ಚಿಯರ್ಸ್.